ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದ್ರೆ, ನಿಮ್ಮದು ಕೂದಲು ಉದುರೋಗೋಸ್ಕರ ದಟ್ಟವಾಗಿ ಬರಬೇಕು ಮತ್ತು ಶೈನಿಂಗ್ ಆಗಬೇಕು, ಸಿಲ್ಕಿ ಆಗಬೇಕು, ಇವೆಲ್ಲವನ್ನು ಆಗೋದಕ್ಕೋಸ್ಕರ ಒಂದು ಹರ್ಬಲ್ ಆಯಿಲನ್ನು ಹೇಳ್ತೀನಿ. ಇದು ಬರೀ 2 ವಸ್ತುಗಳಿಂದನೇ ಸಾಕು, 2 ಐಟಮ್ಸ್ ಇದ್ದರೆ ಸಾಕು. ನೀವು ಮಾಡಿಬಿಟ್ಟು ಒಂದ್ಸರಿ ತೆಗೆದಿಟ್ಕೊಂಬಿಡಿ ಮನೆಯಲ್ಲಿ. ಇದನ್ನು ನೀವು ತಲೆ ಸ್ನಾನ ಯಾವಾಗ ಮಾಡ್ತೀರಾ, ವಾರದಲ್ಲಿ ಒಂದು 2 ಸರಿ ತಲೆ ಸ್ನಾನ ಮಾಡ್ತಾ ಇರ್ತಿಲ್ಲ, ಅವಾಗ ಇದನ್ನು ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು 2 ಗಂಟೆ ಆದರೂ ತಲೆಗೆ ಬಿಟ್ಟಾದಮೇಲೆ ನೀವು ಶಾಂಪೂ ಅಥವಾ ಸೀಗೆಕಾಯಿಂದ ತಲೆ ತೊಳ್ಕೊಬೋದು. ಇವಾಗ ನೀವು ಬೇರೆನ ರುಬ್ಬಿ ಹಚ್ಕೊಳ್ಳೋ ಜಂಜಾಟನೇ ಇಲ್ಲ. ಇದು ಓನ್ಲಿ ಆಯಿಲನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ನೀವು ತಿಂಗಳಾಂಗಟ್ಲೆ ಇಟ್ಕೋಬೋದು ಇದನ್ನು ಒಂದ್ಸರಿ ರೆಡಿ ಮಾಡಿ. ಆ ಥರ ಹರ್ಬಲ್ ಆಯಿಲ್ ಇದು. ನೀವು ಹೊರಗಡೆ ಅಂಗಡಿಯಲ್ಲಿ ಹೋಗಿ ಕಾಸ್ಟ್ಲಿ ಇಷ್ಟೇ 100 ml ಎಷ್ಟೋ ಕಾಸ್ಟ್ಲಿಯಾಗಿ ದುಡ್ಡು ಕೊಟ್ಟು ತರಬೇಕಾಗುತ್ತೆ, ತುಟ್ಟಿ ಇರುತ್ತೆ. ಅದ್ರ ಬದಲು ನೀವು ಮನೆಯಲ್ಲೇ ನಿಮ್ಮ ಕೈಯಾರೆ ನೀವು ಮಾಡಿರೋದು ಇನ್ನೂ ನಿಮ್ಗೆ ಖುಷಿ ಅನ್ನಿಸ್ತದೆ, ಸ್ಯಾಟಿಸ್ಫೈ ಇರ್ತದೆ. ಇದರಲ್ಲಿ ಯಾವುದು ಮಿಕ್ಸ್ ಇಲ್ಲ, ಕೆಮಿಕಲ್ ಇಲ್ಲ ಅನ್ನೋದು ನಿಮಗೂ ಇರ್ತದೆ. ಪ್ಯೂರ್ ಕೋಕೋನಟ್ ಆಯಿಲಿಂದನೇ ಇದನ್ನು ಮಾಡೋದು. ಇದಕ್ಕೇನು ಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ಹೊಸಬ್ರು ಯಾರೇ ಇದ್ದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅವ್ರು ಪದೇ ಹೇಳ್ತಾರೆ ಸಬ್ಸ್ಕ್ರೈಬ್ ಅಂತ ತಿಳ್ಕೊಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಪ್ರೋತ್ಸಾಹ ಸಿಗ್ತದೆ ಅಷ್ಟೇ, ಮತ್ತೇನೂ ಇಲ್ಲ. ಇದರಿಂದ ಬೇರೆ ಏನು ಸಿಗೋದಿಲ್ಲ. ನನ್ನ ಈ ಚಾನಲ್ದ ನೀವು ಒಬ್ಬರು ಫ್ಯಾಮ್ಲಿ ಆಗ್ರಿ. ಎಷ್ಟೊಂದು ಜನ ನನ್ನ ಚಾನಲ್ದ ಫ್ಯಾಮ್ಲಿ ಇದಾರಲ್ಲ, ಆ ಮೆಂಬರಲ್ಲಿ ನೀವು ಒಬ್ಬರು ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ಏನಂದರೆ ಹರ್ಬಲ್ ಆಯಿಲ್ ತಯಾರು ಮಾಡೋದನ್ನು ಹೇಳ್ತೀನಿ. ಒಂದು 200 ml ಅಷ್ಟು ಕೋಕೋನಟ್ ಆಯಿಲನ್ನು ತೆಗೆದುಕೊಳ್ಳಿ. ಅದನ್ನು ತೆಗೆದುಕೊಂಡು ಸ್ಟೀಲ್ ಪಾತ್ರೆಯಲ್ಲೇ ಮಾಡಿ, ಅಲ್ಯೂಮಿನಿಯಮು ಬೇರೆ ಯಾವುದರಲ್ಲಿ ಮಾಡಬೇಕು, ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೇ ಗುಡ್ ರಿಸಲ್ಟ್ ಸಿಗ್ತದೆ. ನೀವು ಬೇರೆ ಯಾವ್ದಾರು ಮಾಡಿದ್ರೆ ಅಲ್ಯೂಮಿನಿಯಮ್ದಲ್ಲಿನೂ ನೀವು ಅದರ ಅಲ್ಯೂಮಿನಿಯಂ ಅಂಶ ಬಿಟ್ಟರು ಆ ಕೆಮಿಕಲ್ ಅದರಿಂದನೂ ನಮ್ಮ ಕೂದಲಿಗೆ ಹಾನಿ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಸ್ಟೀಲ್ ಪಾತ್ರೆಯಲ್ಲಿ ಆದರೆ ಅದು ಯಾವ ಪ್ರಾಬ್ಲಮೂ ಇರಲ್ಲ ನಿಮಗೆ. ಸ್ಟೀಲ್ ಪಾತ್ರೆಯಲ್ಲಿ ಒಂದು 200 ml ನಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಇದಕ್ಕೆ 2 ವಸ್ತುಗಳು ಬೇಕು. ಒಂದು ಇಷ್ಟು ಹಿಡಿಯಷ್ಟು ಕರಿಬೇವು ಸೊಪ್ಪು ಮೊದಲು ಧೂಳು ಇರ್ತತಿ, ಡಸ್ಟ್ ಇರ್ತತಿ. ಫಸ್ಟ್ ತೊಳ್ಕೊಂಬಿಡಿ. ತೊಳ್ಕೊಂಡಾದ್ಮೇಲೆ ಕರಿಬೇವು ಸ್ವಲ್ಪ ಡ್ರೈ ಅಂದರೆ ಒಣಗಬೇಕಂತಲ್ಲ, ಗರಿಗರಿ ಆಗಬೇಕಂತಲ್ಲ, ಅಂದರೆ ನೀರಿನ ಅಂಶ ಹೋಗ್ಬೇಕಷ್ಟೇ. ನೀರಿನ ಅಂಶ ಅದು ನೀರಿರಬಾರ್ದು. ಬಟ್ಟೆಯಿಂದಾರ ಅಟ್ಲೀಸ್ಟ್ ಅದನ್ನು ಕರಿಬೇವನ್ನು ಒರೆಸ್ಕೊಂಬಿಡಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಇದಕ್ಕೆ ಮತ್ತು ಒಂದು ಮೆಂತಿ ಕಾಳು ಬೇಕಾಗ್ತದೆ. ಇವೆರಡು ಇದ್ದರೆ ಸಾಕು. ಇವಾಗ 1 ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ತೆಗೆದುಕೊಳ್ಳಿ. ಆಮೇಲೆ 2 ಟೀ ಸ್ಪೂನಷ್ಟು ದೊಡ್ಡ ಒಂದು ಮೀಡಿಯಮ್ ಸೈಜ್ದು ಟೀ ಸ್ಪೂನಷ್ಟು ಮೆಂತಿ ಕಾಳು. ಇವಾಗ ಮೆಂತಿ ಕಾಳನ್ನು ಫಸ್ಟ್ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಅದನ್ನೇನು ಫ್ರೈ ಮಾಡೋದು ಬೇಡ, ಏನೂ ಬೇಡ, ಹಾಗೇ ಪೌಡ್ರ್ ಮಾಡಿ. ಪೌಡ್ರ್ ಅಂದರೆ ಅತೀ ನುಣ್ಣಗೆ ಪೌಡ್ರ್ ಮಾಡಬೇಡಿ, ಮೀಡಿಯಮ್ಗೆ ತರತರಿಯಾಗೇ ಇರಲಿ. ಯಾಕಂದರೆ ನೀವು ಅದನ್ನು ನುಣ್ಣಗೆ ಪುಡಿ ಮಾಡಿದರೆ ನಾವು ಆಯಿಲ್ ಮಾಡುವಾಗ ಸೀದೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ತರತರಿಯಾಗಿ ಪೌಡ್ರ್ ಮಾಡಿದರೆ ಸಾಕು. ಅದ್ರ ಜೊತೆ ಅದು ತರತರೆ ಪೌಡ್ರ್ ಮಾಡಿದ್ದಾದಮೇಲೆ ಈ ಕರಿಬೇವು ಸೊಪ್ಪನ್ನು ಹಾಗೆ ಹಾಕಿ, ನೀರು ಮಾತ್ರ ಹಾಕಲೇಬೇಡಿ. ಮತ್ತೆ ಪೌಡ್ರ್ ಮಾಡಿ. ಎರಡೂ ಮಿಕ್ಸ್ ಆಗಿ ಪೌಡ್ರ್ ಆದಮೇಲೆ ಇವಾಗ ನೀವು ಸ್ಟೀಲ್ ಪಾತ್ರೆಯಲ್ಲಿ ಕೋಕೋನಟ್ ಆಯಿಲ್ ಒಂದು 200 ml ಅಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಇದು ಪೌಡರ್ ಮಾಡಿರ್ತಿರಲ್ಲ ಮಿಕ್ಸಿ ಜಾರಿಂದ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಇಮಿಡಿಯೇಟ್ಲಿ ನೀವು ಅದನ್ನು ಕಾಯಿಸಬಾರ್ದು. ಒಂದು 10 ನಿಮಿಷ ಅದನ್ನು ನೆನೆಯಾಗಿ ಬಿಡಿ. ಇಮಿಡಿಯೇಟ್ಲಿ ಕಾಯಿಸೋದ್ರಿಂದ ಅಷ್ಟು ಎಫೆಕ್ಟಿವ್ ಆಗಿ ಅದು ಆಗಲ್ಲ. ನೀವು ನೆನೆಯಾಗಿ ಬಿಟ್ಟರೆ ಅದರಲ್ಲಿ ಅಂಶ ಬಿಡ್ತದೆ, ಕರಿಬೇವುದಾಗಿರ್ಬೋದು, ಮೆಂತಿ ಕಾಳದಾಗಿರ್ಬೋದು, ನೀಟಾಗಿ ಎಣ್ಣೆಯಲ್ಲಿ ಅದು ಬಿಡ್ತದೆ. ಆದಮೇಲೆ ಒಂದು 10 ನಿಮಿಷ ಆದಮೇಲೆ ಸಣ್ಣ ಉರಿಯಲ್ಲೇ ನೀವು ಅದನ್ನು ಬೇಯಿಸಬೇಕು. ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದಾದಮೇಲೆ ತಣ್ಣಗಾದಮೇಲೆ ನೀವು ಒಂದು ಕಾಫಿ ಫಿಲ್ಟರ್ ಇರುತ್ತಲ್ಲ ಅದರಲ್ಲೇ ಸೋಸ್ಕೊಂಡು ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಂಡ್ಬಿಡ್ಬೋದು. ನೀವು ತಿಂಗಳಾಗಟ್ಟಲೆ ಇಟ್ಕೋಬೋದು. ಇದೇ ಥರ ಕ್ವಾಂಟಿಟಿ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು. ನಾನು ಹೇಳಿರೋ ಪ್ರಮಾಣನ ಸೇಮ್ ಆದರೆ ಡಬಲ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಒಮ್ಮೆ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು. ನೀವು ತಲೆ ಸ್ನಾನ ವಾರದಲ್ಲಿ ಒಂದು 2 ಸರಿ 3 ಸರಿ ಮಾಡ್ತಿರ್ತಿರಲ್ಲ, ಅವಾಗ ನೀವು ಹಚ್ಕೊಂಡು ತಲೆ ಸ್ನಾನ ಮಾಡಿ ಒಂದು 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಿಮ್ಮ ಕೂದಲು ಶೈನಿಂಗ್ ಆಗ್ತದೆ, ಉದ್ದವಾಗಿ ಬರ್ತದೆ. ಆಮೇಲೆ ಕೂದಲಲ್ಲಿ ನೀವು ಸ್ಪ್ಲಿಟ್ ಆಗಿರ್ತದಲ್ಲ ಅದು ಸಹ ಕಡಿಮೆ ಆಗ್ತದೆ. ಆಮೇಲೆ ನಿಮ್ಮ ಕೂದಲು ಎಲ್ಲೆಲ್ಲಿ ಉದುರಿದೆ ಅಲ್ಲಿ ಸಹ ಹೇರ್ ಗ್ರೋತ್ ಆಗ್ತದೆ. ಇದನ್ನು ಉಪಯೋಗ ಮಾಡಿ ನೋಡಿ. 100% ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಗ್ಯಾರಂಟಿ ಎಫೆಕ್ಟಿವ್ ಆಯಿಲು. ಇದನ್ನು ಹಚ್ಕೊಂಡು ನೋಡಿ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತಾ ಬರ್ತೀನಿ. ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಿಂದ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.